ನಮ್ಮ ಮೆಟ್ರೋ ಸಿಬ್ಬಂದಿಯದ್ದು ಇದೆಂತ ದುರ್ವರ್ತನೆ. ಒಳ್ಳೆ ಬಟ್ಟೆ ಹಾಕಿಲ್ಲ ಅಂತ ಅನ್ನದಾತನಿಗೆ ಅವಮಾನವನ್ನ ಮಾಡಲಾಗಿದೆ. ನೋಡಿ, ನಮ್ಮ ಮೆಟ್ರೋ ನಮ್ಮ ಪ್ರತಿಷ್ಠೆ ಅಂತ ನಾವು ಹೇಳ್ತಾ ಇದ್ವಿ, ಆದ್ರೆ ಇವ್ರ ವರ್ತನೆಯನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ಕೂಡ ತಲೆ ತಗ್ಗಿಸುವಂತ ಕೆಲಸವನ್ನು ಇವ್ರು ಮಾಡಿದ್ದಾರೆ. ಒಂದೇ ಒಂದು ರೀಸನ್, ಒಳ್ಳೆ ಬಟ್ಟೆ ಹಾಕಿಲ್ಲ ಅಂತ, ಬಟ್ಟೆ ಕ್ಲೀನ್ ಇಲ್ಲ ಅಂತ ಮೆಟ್ರೋ ಒಳಗೆ ಸಿಬ್ಬಂದಿ ಬಿಟ್ಟಿಲ್ಲ. ರಾಜಾಜಿನಗರ ಮೆಟ್ರೋ ಸಿಬ್ಬಂದಿಯಿಂದ ಅತಿರೇಕದ ವರ್ತನೆಯನ್ನ ಮಾಡಲಾಗಿದೆ. ಸಿಬ್ಬಂದಿಯ ದುರ್ವರ್ತನೆಗೆ ಸಹ ಪ್ರಯಾಣಿಕರ ಮೊಬೈಲ್ ನಲ್ಲಿ ಈ ದೃಶ್ಯಗಳು ಸೆರೆ ಹಿಡಿಯಲಾಗಿದೆ. ರೈತರನ್ನ ಒಳಗೆ ಬಿಟ್ಟಿಲ್ಲ ಸಿಬ್ಬಂದಿ. ಸಹ ಪ್ರಯಾಣಿಕರು ಕಿಡಿಕಾರಿದ್ದಾರೆ ಇದರ ವಿರುದ್ಧ. ನೋಡಿ, ಎಕ್ಸ್ ಖಾತೆಯಲ್ಲಿ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ನಿಜವಾಗ್ಲೂ ಇದೊಂದು ನಾಚಿಕೆಗೇಡಿನ ಕೆಲಸ. ನೀವು ಬಟ್ಟೆಯನ್ನ ನೋಡಿ ಅಳಿಯೋದನ್ನ ಯಾವಾಗ ಬಿಡ್ತೀರಾ ಅನ್ನೋದು ಪ್ರಶ್ನೆ. ಅವರು ರೈತರು, ಬಟ್ಟೆ ಕೊಳೆ ಆಗ್ಲಿಲ್ಲ ಅಂತಂದ್ರೆ ನಿಮಗ್ ತಿನ್ನಕ್ಕೆ ಏನ್ ಗತಿ ಇರಲ್ಲ. ಎಲ್ಲಿಗೆ ಹೋಗಿ ತಿಂತೀರಾ, ಏನ್ ಮಾಡ್ತೀರಾ? ನೀವು ಮೆಟ್ರೋದಲ್ಲಿ ಕುತ್ಕೊಂಡ ತಕ್ಷಣ ನಿಮಗೆ ಯಾರು ತರಕಾರಿ, ಅಕ್ಕಿ, ಅನ್ನ ಇನ್ಯಾವುದನ್ನು ತಂದು ಕೊಡಲ್ಲ. ರೈತರು ಹಿಂಗೆ ಇರಬೇಕು ಅನ್ನೋದನ್ನ ಯಾರು ಡಿಸೈಡ್ ಮಾಡಿದ್ದಾರೆ, ಯಾವಾಗ ಡಿಸೈಡ್ ಮಾಡಿದ್ದಾರೆ? ಬ್ಯಾಗಲ್ಲಿ ನಾವು ಮೆಟ್ರೋದಲ್ಲಿ ಬಂದಿದ್ದೀವಿ. ಇವ್ರನ್ನ ಮೆಟ್ರೋದೊಳಗೆ ಬಿಡ್ತಿಲ್ಲ, ಯಾಕಂದ್ರೆ ಇವ್ರದ್ದು ಡ್ರೆಸ್ ಗಲೀಜಿದೆ ಅಂತ. ಬ್ಯಾಗಲ್ಲಿ ಏನಿಲ್ಲ, ಬ್ಯಾಗಲ್ಲಿ ಬಟ್ಟೆಗಳಿದಾವೆ. ಏನಿಲ್ಲ ಸರ್, ಎಲ್ಲ ಸರ್ಚ್ ಮಾಡಿದ್ದಾರೆ. ಡ್ರೆಸ್ ಗಲೀಜಿಲ್ಲ ಅಂತ ಬಿಡ್ತಿಲ್ಲ ಒಳಗೆ. ಅಲ್ಲಿ ಸರ್ ನೋಡಿ, ಅವ್ರು ರೈತರವರು ರೈತರವ್ರು ನೀವು ಯಾರಿಗೆ ಮಾಡ್ತೀರೋ ಮಾಡಿ. ಹಾ, ಅಲ್ಲ, ಇದು ಬೇರೆಯವ್ರಿಗೆ ಅಸಹ್ಯ ಆಗುತ್ತಂತೆ. ಅಲ್ಲ, ಬೇರೆ ಇದು VIP ಟ್ರಾನ್ಸ್ಪೋರ್ಟ್ ಇದು. ಹಾ, ಅವ್ರ ಟಿಕೆಟ್ ಇದೆ, ಎಲ್ಲ ಇದೆ ಅವ್ರದ್ದು. ಹಾ, ಅವ್ರು ಯಾಕೆ ಒಳಗ್ ಬಿಡಲ್ಲ? ಹಾ, ಆತರ ಬೋರ್ಡ್ ಇದಂತೆ. ಗಲೀಜ್ ಗಟ್ಟೆ ಹಾಕೊಂಡ್ರಿಗೆ ಬಿಡಲ್ಲ ಅಂತ ಎಲ್ಲಿ ತೋರ್ಸು ಅಂತೆ ಬೋರ್ಡ್. ದುಡ್ಡಿಲ್ಲ ಹಾಕೊಂಡಿದಾರ ಅವರು. ನಾನ್ ಚೆನ್ನಾಗಿ ಹಾಕೊಂಡಿದ್ದೀನಿ, ನನಗೆ ಫ್ರೀ ಬಿಡ್ತಾರಾ? ನಂದು ಹೆಂಗಿದ್ ನೋಡಿ, ಲಕ್ಕ ಲಕ್ಕ ಉಳಿದ್, ನನಗ್ ಬಿಡ್ತಾರಾ ಫ್ರೀಯಾಗಿ? ಏನಾರ ಇದ್ರೆ ತೆಗೆದು ಹೊರಗೆ ಕಳಿಸಿ, ನಾನೇನು ಹೇಳಲ್ಲ. ಮಾರ್ನಿಂಗ್ ಮಾಡಿದ್ದಾರೆ ಸರ್, ಆಗಲ್ಲ ಸರ್. ಪಾಪ ಅವರು ಗಲೀಜ್ ಇರ್ಲಿ, ರೈತರವ್ರು ಪಾಪ ಅವ್ರಿಗೆ ಏನು ಗೊತ್ತಾಗತ್ತೆ ಹೇಳಿ. ನೀವು ಗಲೀಜ್ ಅಂತ ನೀವು ಹೇಳಿ ವಿಚಾರ ಮಾಡಿ. ಹಳ್ಳಿಯವರು ಅವರು ಅಷ್ಟೊತ್ತು ನಮಗೆ ಕಾಯಕ್ಕಾಗಲ್ಲ, ನಾವು ಹೋಗ್ಬೇಕು. ಆಲ್ರೆಡಿ ಬಂದ್ 15 ನಿಮಿಷ ಆಯ್ತು ಇಲ್ಲಿ. ಏನಾರ ಪ್ರಾಬ್ಲಮ್ ಇರೋ ಹೊರಗೆ ಕಳಿಸಿ, ನಾನೇನು ಹೇಳಲ್ಲ. ನಾನು ಅಗ್ರಿ ಆಗ್ತೇನೆ ಸರ್, ಅದಕ್ಕೆ ನಾನು ಅಗ್ರಿ ಆಗ್ತೇನೆ. ಬಟ್ ನೀವು ಗಲೀಜಿದೆ ಅಂತಂದ್ರೆ ಬಿಡಬಾರ್ದು. ಆ ತರ ನಿಮ್ಗೆ ತಪ್ಪಾಗುತ್ತೆ. ಅದ್ ಹೆಂಗಿದೆ ಹೇಳಿ ರೂಲ್ಸ್? ಎಲ್ಲಿದೆ ಗಲೀಜ್ ಬಟ್ಟೆಗೆ ಬಿಡಲ್ಲ ಅಂತ ಬೋರ್ಡ್ ಹಾಕಿದ್ರ ಈ ತರ ಗಲೀಜಿದೆ ನಾವು ಬಿಡ. ಹಂಗಿದ್ರೆ ಸರಿ, ನಾನು ಹೊಸ ಪಂಚೆ ಕುಡಿಸಿ ಕರ್ಕೊಂಡು ಹೋಗ್ತೀನಿ ಒಳಗ ಅವ್ರನ್ನ. ಆ ತರ ಬಿಡಬಾರ್ದು, ನೀವು ನಾನು ಮಾಡಬಾರ್ದು. ನಡೀರಿ, ಚಲೋ ಭಯ್ಯ, ಚಲೋ ಅಂದರ್ ಚಲೋ. कौन क्या बोलेगा, क्या है इसमें? ಮೇಲೆ ಬೇಡ, ನಾನೇ ಹೇಳ್ತೀನಿ, ಕಿತ್ತೊಗಿರಿ ಅಂತ ಹೇಳ್ತೀನಿ. ಅಯ್ಯ, आओ आओ, नहीं आएगा? मैं क्यों आया? नहीं आएगा मैं. क्या क्या ಏನ್ VIP ಟ್ರಾನ್ಸ್ಪೋರ್ಟ್ ಇದು? ಪಬ್ಲಿಕ್ಕಿಗೆ ಅಂತ ಇರೋದು. ಡ್ರೆಸ್ ನೋಡಿ ಬಿಡಲ್ಲ ಅಂದ್ರೆ? ನಾವು ಮೆಟ್ರೋದಲ್ಲಿ ಬಂದಿದ್ದೀವಿ, ಇವ್ರನ್ನ ಮೆಟ್ರೋದೊಳಗೆ ಬಿಡ್ತಿಲ್ಲ, ಯಾಕಂದ್ರೆ ಇವ್ರದ್ದು ಡ್ರೆಸ್ ಗಲೀಜಿದೆ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ನಿಜವಾಗ್ಲೂ ಕೂಡ ಇದೊಂದು ರೀತಿಯಾಗಿ ದುರ್ವರ್ತನೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾವಾಗಿಂದ ಮೆಟ್ರೋ ಓನ್ಲಿ VIP VVIPಗೆ ಅಂತ ಆಯಿತು? ಇದೇನು ಮೊದಲೇ ಇವರು ಬರ್ದಿಟ್ಕೊಂಡು ಕೂತಿದ್ರ ಅಂತ? ಹಾಗಿದ್ರೆ ಇದರಲ್ಲಿ ಬರೀ ಅದಾನಿ ಅಂಬಾನಿ ಇಂಥವ್ರೇ ಓಡಾಡ್ಬೇಕಲ್ವಾ? ನಮ್ಮಂಥವ್ರು ಓಡಾಡಂಗಿಲ್ವಂತ ಹಂಗಾದ್ರೆ? ಖಂಡಿತ ನೀತಿ. ಏನು ಇತ್ತೀಚಿನ ದಿನಗಳಲ್ಲಿ ಮೆಟ್ರೋ ಸಿಬ್ಬಂದಿಗಳ ದುರ್ವರ್ತನೆ ಸಾಕಷ್ಟು ಸುದ್ದಿ ಆಗ್ತಾ ಇದೆ. ಯಾಕಂದ್ರೆ ಪ್ರಯಾಣಿಕರ ಒಂದಿಗೆ ಸುಖ ಸುಮ್ಮನೆ ಖ್ಯಾತಿ ತೆಗೆಯುವಂಥದ್ದು ಇನ್ನಿತರ ಘಟನೆಗಳು ನಡೀತಾನೆ ಇತ್ತು. ಹಾಗಾಗಿ ಸಾಕಷ್ಟು ಬಾರಿ ಮೆಟ್ರೋ ಸಿಬ್ಬಂದಿಗಳ ಈ ರೀತಿಯ ವರ್ತನೆಗೆ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತವಾಗ್ತಿತ್ತು. ಇವತ್ತು ಕೂಡ ರಾಜಾಜಿನಗರದ ಮೆಟ್ರೋ ಸಿಬ್ಬಂದಿಗಳು ಅನ್ನದಾತನಿಗೆ ಅವಮಾನ ಮಾಡಿರುವಂತದ್ದು ಎಲ್ಲೋ ಒಂದ್ ಕಡೆ ಈ ಮಟ್ಟಕ್ಕೆ ಈ ಒಂದು ಮೆಟ್ರೋ ಸಿಬ್ಬಂದಿಗಳು ಇಳಿದ್ರ ಅನ್ನುವಂತ ಒಂದು ಪ್ರಶ್ನೆಯೂ ಕೂಡ ಮೂಡ್ತದೆ. ಯಾಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಮೆಟ್ರೋನ ಎಲ್ಲರೂ ಕೂಡ ಬಳಕೆನ ಮಾಡ್ತಾರೆ. ಆದ್ರೆ ಈ ಒಂದು ಮೆಟ್ರೋನ ಕೇವಲ ಹೈಫೈ ಇರ್ತಕ್ಕಂತ ಪ್ಯಾಂಟ್ ಶರ್ಟ್ ಹಾಕೊಂಡೇ ಬರಬೇಕು ಅನ್ನುವಂತ ಏನಾದ್ರು ರೂಲ್ಸ್ ಏನಾದ್ರು ಮೆಟ್ರೋ ಸಿಬ್ಬಂದಿಗಳು ಮಾಡಿದ್ದಾರೆ ಅನ್ನುವಂತ ಒಂದು ಅನುಮಾನ ಮೂಡ್ತದೆ. ಯಾಕಂದ್ರೆ ಇವತ್ತು ಅದೇ ರೀತಿಯಾಗಿ ಈ ಒಂದು ಮೆಟ್ರೋ ಸಿಬ್ಬಂದಿ ನಡ್ಕೊಂಡಿರುವಂತದ್ದು. ಅನ್ನದಾತರ ಅಂದ್ರೆ ರೈತ ಬಂದಿರ್ತಾನೆ, ಆ ವ್ಯಕ್ತಿಯ ಬಟ್ಟೆ ಸ್ವಲ್ಪ ಕೊಳೆ ಆಗಿರುತ್ತೆ ಅನ್ನುವಂತ ಒಂದೇ ಒಂದು ಕಾರಣವನ್ನ ಇಟ್ಟುಕೊಂಡು ಅವನಿಗೆ ಅವಕಾಶವನ್ನ ಮಾಡ್ಕೊಡೋದಿಲ್ಲ. ಒಂದು ಗಂಟೆಗಟ್ಟಲೆ ಆ ವ್ಯಕ್ತಿಯನ್ನ ಅಲ್ಲೇ
ಮೆಟ್ರೋ ಆರಾಮ್ ಅಂದ್ರೆ ಮೆಟ್ರೋ ನಿಲ್ದಾಣದ ಒಳಗೆ ಕೂಡ ಬಿಟ್ಕೊಡೋದಿಲ್ಲ, ಅವನಿಗೆ ಕಾಯಿಸ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿರುವಂತಹ ಸಹ ಪ್ರಯಾಣಿಕರು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಆ ಒಂದು ಸಿಬ್ಬಂದಿಗಳ ಮೇಲೆಯೂ ಕೂಡ ಆಕ್ರೋಶವನ್ನು ಹೊರಹಾಕ್ತಾರೆ. ಜೊತೆಗೆ ಸಹ ಪ್ರಯಾಣಿಕರು ಇದನ್ನ ದೃಶ್ಯಗಳನ್ನು ಕೂಡ ಸೆರೆ ಹಿಡಿದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಮಾಡಿರುವಂತದ್ದು. ಜೊತೆಗೆ ಮೆಟ್ರೋ ಅಧಿಕಾರಿಗಳು ಆ ಸಿಬ್ಬಂದಿಗಳ ಮೇಲೆ ಯಾರು ಈ ರೀತಿಯಾಗಿ ದುರ್ವರ್ತನೆ ತೋರಿದ್ದಾರೋ, ರೈತನಿಗೆ ಯಾರು ಅವಕಾಶವನ್ನು ಮಾಡಿಕೊಡೋದಿಲ್ಲ, ಆ ವ್ಯಕ್ತಿಯ ಆ ಸಿಬ್ಬಂದಿಗಳ ಮೇಲೆ ಕ್ರಮಕ್ಕೆ ಆಗ್ರಹವನ್ನು ಒಂದ್ ಕಡೆ ಮಾಡ್ತಿದ್ರೆ, ಜೊತೆಗೆ ಸಹ ಪ್ರಯಾಣಿಕರು ರೈತನನ್ನ ಮೆಟ್ರೋ ಸಿಬ್ಬಂದಿಯ ವಿರೋಧದ ನಡುವೆಯೂ ಕೂಡ ತೆಗೆದುಕೊಂಡು ಅವರನ್ನ ಕರ್ಕೊಂಡು ಮೆಟ್ರೋ ಸ್ಟೇಷನ್ ಒಳಗೆ ಹೋಗಿರುವಂತದ್ದು. ಎಲ್ಲ ಒಂದ್ ಕಡೆ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಸಾಕಷ್ಟು ಬಾರಿ ಈ ರೀತಿಯ ಸಿಬ್ಬಂದಿಗಳ ದುರ್ವರ್ತನೆ ವರದಿ ಆಗ್ತಾನೆ ಇತ್ತು. ಇನ್ನು ಈ ಒಂದು ಮಟ್ಟಕ್ಕೆ ಇಳಿದ್ರ ಅನ್ನುವಂತ ಒಂದು ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ರೈತ ದೇಶದ ಬೆನ್ನೆಲುಬು. ಹಾಗಾದ್ರೆ ರೈತರು ಮೆಟ್ರೋದಲ್ಲಿ ಓಡಾಡುವ ಹಾಗೆ ಇಲ್ವಾ? ಆಗಿದ್ರೆ ಎಲ್ಲ ಒಂದ್ ಕಡೆ ಹಳ್ಳಿಯಿಂದ ಬಂದಿರ್ತಾರೆ, ಅವರ ವೇಷಭೂಷಣಗಳು ಆ ಹಳ್ಳಿಗೆ ರೀತಿಯಾಗಿ ಇರುತ್ತವೆ. ಅದೇ ಒಂದು ಕಾರಣನ ಇಟ್ಟುಕೊಂಡು ಇವರು ಇಲ್ಲಿ ಅವಕಾಶವನ್ನು ಮಾಡ್ಕೊಡೋದಿಲ್ಲ ಅಂತಂದ್ರೆ, ಇವರು ಕೇವಲ ಶ್ರೀಮಂತರಿಗೆ ಅಥವಾ ಅಂದ್ರೆ ಈ ಒಂದು ಪ್ಯಾಂಟ್ ಶರ್ಟ್ ಹಾಕೊಂಡು ಬರುವಂತವರಿಗೆ ಮಾತ್ರ, ಅಥವಾ ಒಂದು ಹೊರ ದೇಶಗಳಿಂದ ಬಂದಂತವರಿಗೆ ಅಥವಾ ಹೈಫೈ ಇರ್ತಕ್ಕಂಥವ್ರಿಗೆ ಮಾತ್ರ ಇಲ್ಲಿ ಸೀಮಿತ ಇದು ಅಂತ ಏನಾದ್ರು ಬೋರ್ಡ್ ಅನ್ನು ಹಾಕಿದ್ದಾರೆ ಇವರು. ಅದು ಕೂಡ ಮಾಡಿಲ್ಲ. ಹಾಗಾದ್ರೆ ಎಲ್ಲ ಒಂದ್ ಕಡೆ ಈ ಸಿಬ್ಬಂದಿಗಳ ದುರ್ವರ್ತನೆ ಏನಿದೆ ಅಂತಂದ್ರೆ ಪ್ರತಿ ಬಾರಿಯೂ ಕೂಡ ಕಂಡು ಬರ್ತಾ ಇರುವಂತದ್ದು. ಸಾಕಷ್ಟು ಬಾರಿ ಜನರು ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ, ಆಕ್ರೋಶನ ಹೊರಹಾಕ್ತಿದ್ದಾರೆ. ಇಲ್ಲಿ ಹೊರ ರಾಜ್ಯಗಳಿಂದಲೂ ಕೂಡ ನೀವು ಸಾಕಷ್ಟು ಸಿಬ್ಬಂದಿಗಳ ಥ್ಯಾಂಕ್ ಯು ಕಾರ್ತಿಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈ ಬಗ್ಗೆ ಮಾತನಾಡಲಿಕ್ಕೆ ಕನ್ನಡ ಪರ ಹೋರಾಟಗಾರರಾದಂತಹ ಸಾರಾ ಗೋವಿಂದ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಈ ವಿಚಾರ ನಿಮ್ ಗಮನಕ್ಕೆ ಬಂದಿದೆ ಅಂತ ಭಾವಿಸ್ತೀನಿ. ಒಬ್ಬ ಅನ್ನದಾತರಿಗೆ ಮೆಟ್ರೋ ಒಳಗಡೆ ಬಿಟ್ಟಿಲ್ಲ, ಕಾರಣ ಬಟ್ಟೆ ಕೊಳಕ ಆಗಿದೆ, ಗಲೀಜಾಗಿದೆ ಅನ್ನುವಂತ ರೀಸನ್ಗೆ. ಆದರೆ ಈ ಮೊನ್ನೆ ನಾನೊಂದು ಬಾಲ್ಬ್ರೂ ಇಲ್ಲಿ ಒಂದು ಕ್ಲಬ್ ಓಪನ್ ಮಾಡ್ತಾರೆ, ಇಲ್ಲಿ ಯಾವ್ದೋ ಗೌರ್ಮೆಂಟ್ ಇಂದ ಕ್ಲಬ್. ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮಾತು ಹೇಳ್ತಾರೆ, ಡ್ರೆಸ್ ಕೋಡ್ ಅದು ಮತ್ತೊಂದು ಏನು ಇರ್ಕೂಡ್ದು, ನಮ್ಮ ಸಂಸ್ಕೃತಿ ಏನಿದೆಯೋ ಅದ್ರ ಪ್ರಕಾರ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮುಖ್ಯಮಂತ್ರಿಗಳು ಆದೇಶ ಹೊರಡಿಸ್ತಾರೆ. ಆದ್ರೆ ಮೆಟ್ರೋದಲ್ಲಿ ಒಬ್ಬ ಅನ್ನದಾತನಿಗೆ ಇಂಥ ಒಂದು ಪರಿಸ್ಥಿತಿ ಬಂದ್ರೆ, ಅನ್ನದಾತ ಏನು ಬೆಂಗಳೂರಲ್ಲಿ ಹೈಫೈಯಲ್ಲಿ ವಾಸ ಮಾಡ್ತಾ ಇದ್ದಾನ, ಅವನು ವಾಸ ಮಾಡ್ತಾ ಇರೋದಿಲ್ಲಿ, ಅವನು ನಿತ್ಯ ಜೀವನ ಮಾಡೋದಿಲ್ಲಿ ಹಳ್ಳಿಗಾಡಿನಲ್ಲಿ. ಅಂತನೊಬ್ಬ ಒಂದು ಮೆಟ್ರೋದಲ್ಲಿ ಬಂದ್ರೆ ಮೆಟ್ರೋದಲ್ಲಿ ಬಿಡೋದಿಲ್ಲ ಅಂತ ಹೇಳಿದ್ರೆ ಇದು ಒಂದು ಕನ್ನಡಿಗರಿಗೆ ಒಂದು ದುರಂತ ಅಂತ ಹೇಳ್ಬೋದು. ಯಾವುದೇ ಕಾರಣದಲ್ಲೂ ಇಂಥದನ್ನ ನಾವು ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಅಲ್ಲ, ಇದು ಈ ತರ ಒಂದು ವ್ಯವಸ್ಥೆ ಮೆಟ್ರೋದಲ್ಲಿದೆ ಅಂತ ಹೇಳಿದ್ರೆ, ಹಾಗೆ ನೀವು ಶ್ರೀಮಂತರಿಗೆ ಬಿಡಿ, ಇಂಥವ್ರಿಗೆ ಯಾರಿಗೂ ಅಲ್ಲೂ ಮಾಡೋದಿಲ್ಲ ಅಂತ ಹೇಳ್ಬಿಡಿ, ನೀವು ನೋಡೋಣ ಹೇಳಿ. ಇದು ಸಾಧ್ಯ ಇಲ್ಲ ಮೇಡಮ್, ಇದನ್ನ ನಾವ್ ಯಾರು ಒಪ್ಕೊಳ್ಳೋದಕ್ಕೆ ಇಲ್ಲ. ಅವ್ರಿಗೆ ಮೆಟ್ರೋದವ್ರಿಗೆ ವಾಸ್ ಮಾಡಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಇದನ್ನ ಸರಿಪಡಿಸ್ಕೊಂಡ ಹೋಗುತ್ತೆ. ಯಾರೇ ಬಂದ್ರೆ ಅಲ್ಲಿ ಭಿಕ್ಷುಕ ಬರ್ಲಿ ಇನ್ನೊಬ್ಬ ಬರ್ಲಿ, ಅವ್ನ ಹಣ ಮಾಡ್ಬೇಕಾಗಿರೋದು ನಮ್ ಕರ್ತವ್ಯ. ಯಾಕೆ ಇಲ್ಲಿ ಈ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗ್ತಾನೆ ಅವನು. ಹೌದು, ಇದನ್ನೆಲ್ಲ ಮಾಡಬಾರ್ದು ಸರ್. ಬಟ್ ನನಗೆ ಒಂದ್ ಅನ್ಸೋದು, ಈಗ ರೈತರ ಬಟ್ಟೆ ಆಗಿರ್ಬೋದು, ಕಾರ್ಮಿಕರ ಬಟ್ಟೆ ಆಗಿರ್ಬೋದು, ಅವರ ಬಟ್ಟೆಗಳು ಮಾತ್ರ ಕೊಳಕಾಗಿರುತ್ತೆ. ಆದ್ರೆ ಇವ್ರ ಮನಸ್ಸೇ ಕೊಳಕಾಗಿದೆ, ಇವರ ಮನಸ್ಥಿತಿನೇ ಕೊಳಕಾಗಿದೆ. ಮತ್ತೆ ಇವ್ರೇನ್ ಪುಕ್ಷಟ್ಟೆ ಕರ್ಕೊಂಡು ಹೋಗಲ್ಲ ಸರ್, ದುಡ್ಡು ಕೊಟ್ಟಿಲ್ಲ ಅಂತಂದ್ರೆ ಹಚ್ಚಲ್ಲ. ಇವ್ರೇನು ಪುಕ್ಷಟ್ಟೆ ಹತ್ತಿಸ್ಕೊಂಡು ಹೋಗ್ತಾರ ಗಾಡಿಲಿ, ದುಡ್ಡು ಕೊಡಲ್ವಾ ಅವನು? ಅದೆಲ್ಲ ಮನಸ್ಥಿತಿ ಹೇಗಿರ್ಬೋದು. ಈ ಮೆಟ್ರೋದಲ್ಲಿ ಚರಿತ್ರೆಗಳನ್ನ ತೆಗೆದುಬಿಟ್ರೆ ಅವ್ರ ಮೆಟ್ರೋದಲ್ಲಿ ಕೆಲಸ ಮಾಡಕ್ಕೆ ಆ ರಾಸ್ಕಲ್ಸ್ ಅವರು. ಓಕೆ, ಥ್ಯಾಂಕ್ ಯು ಸರ್ TV5 ಜೊತೆಗೆ ಮಾತನಾಡಿದ್ದಕ್ಕೆ. ನೋಡಿ, ನಮ್ಮ ಮೆಟ್ರೋದವ್ರು ನಿಜವಾಗ್ಲೂ ಕೂಡ ಇದೊಂದು ದುರಂತ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನೀವು ಹೇಗೆ ಒಬ್ರನ್ನ ಬಟ್ಟೆ ನೋಡಿ ಅಳಿತೀರಾ? ನೀವೇನೋ ಚೆನ್ನಾಗಿ ಬಟ್ಟೆ ಹಾಕೊಂಡಿರ್ತೀರಾ ಅಂತಂದ್ರೆ ನೀವೆಲ್ಲ ಬಹಳ ಒಳ್ಳೆಯವರು ಅಂತಾನಾ? ನಿಮಗೆ ಯಾರು ಹೇಳಿದ್ರು ಈ ರೂಲ್ಸ್ ಇದೆ ಅಂತ? ಆ ರೂಲ್ಸ್ ತಂದಂತ ಪುಣ್ಯಾತ್ಮ ಯಾರು, ಅದನ್ನ ಹೇಳಿ ಸರ್ ಫಸ್ಟ್. ಹಾಗಿದ್ರೆ ರೈತರೆಲ್ಲ ಸೂಟು ಪುಟ್ಟು ಹಾಕೊಂಡು ಹೊಲದಲ್ಲಿ ಕೆಲಸ ಮಾಡಕ್ಕಾಗತ್ತಾ? ನೀವು ಹಾಕಿದ್ರೆ ಈ ಮೆಟ್ರೋದಲ್ಲಿ ಏನೋ ಯೂನಿಫಾರ್ಮ್ ಅಂತ ಹೊಲ್ಸ್ಕೊಟ್ಟಿದಾರಲ್ಲ ನಿಮಗೆ, ಇದನ್ನ ಹಾಕೊಂಡು ನೀವು ಯಾವ್ದಾದ್ರು ಲಾರಿಲಿ ಏನಾದ್ರು ಕೆಲಸ ಮಾಡೋದಕ್ಕೆ ಅಂತ ಹೋಗ್ತೀರಾ? ಬಟ್ಟೆ ಯಾರು ನಿಮಗೆ ಅಳಿಯಕ್ಕೆ ಹೇಳಿದ್ದು? ಇನ್ನೊಂದು, ಈ ಪುಕ್ಷಟ್ಟೆ ಅಂತೂ ನೀವು ಕರ್ಕೊಂಡು ಹೋಗಲ್ಲ ತಾನೆ? ಯಾವುದೇ ಬಟ್ಟೆ ಹಾಕ ಬಂದ್ರು ಪುಕ್ಷಟ್ಟೆ ಅಂತೂ ಕರ್ಕೊಂಡು ಹೋಗಲ್ಲ ತಾನೆ? ದುಡ್ಡು ಇಸ್ಕೊಂಡೇ ಕರ್ಕೊಂಡು ಹೋಗೋದು ತಾನೆ? ಈ ದುರಂಕಾರ, ಈ ದೌಲತ್ಗಳನ್ನ ಫಸ್ಟ್ ಬಿಟ್ಬಿಡಿ. ನಿಮಗೆ ಒಳ್ಳೆ ಹೈಫೈ ಆಗಿ ಬಟ್ಟೆ ಹಾಕೊಂಡವ್ರು ಬೇಕು ಅಂದ್ರೆ ಯಾರು ನಿಮ್ ಮೆಟ್ರೋದಲ್ಲಿ ಬರಲ್ಲ ಸ್ವಾಮಿ. ಅವ್ರದ್ದು ಅಂತ ಓನ್ ಕಾರ್ಗಳಿರುತ್ತೆ, ಆಡಿ BMW ಈ ತರದಲ್ಲಿ ಓಡಾಡ್ತಾರೆ ಅವ್ರುಗಳು.
नहीं आएगा ಈ ಬಗ್ಗೆ ಮಾತನಾಡಲಿಕ್ಕೆ ರೈತ ಹೋರಾಟಗಾರರಾದಂತ ವೀರಸಂಗಯ್ಯ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ವೀರಸಂಗಯ್ಯ ಅವರೇ ನಮಸ್ತೆ. ವೀರಸಂಗಯ್ಯ ಅವ್ರೆ, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಈ ರೈತರು ಕೂಲಿಕಾರರು ಅಂದ್ರೆ ಏನು ಹುಡುಗಾಟ ಮಾಡ್ಯಾರ ಅವರು. ಬಟ್ಟೆಗಳ ಮೇಲೆ, ಬಟ್ಟೆ ಬಣ್ಣದ ಮೇಲೆ, ಬಟ್ಟೆಯ ಗಲೀಜಾಗಿ ಒಂದೇ ಕಾರಣಕ್ಕೆ ಧಿಕ್ಕರಿಸ್ತಕ್ಕಂಥದ್ದನ್ನ ಒಪ್ಪೋದು ಸಾಧ್ಯ ಇಲ್ಲ. ಹಾ ನಮ್ಮ ಮೆಟ್ರೋ ಅಂತ ಅಂದ್ರೆ ಅದು ಎಲ್ಲರ ಇಡೀ ಕರ್ನಾಟಕ ಸರ್ಕಾರ, ಭಾರತ ಸರ್ಕಾರದ ಸಂಯೋಗದಲ್ಲಿ ನಡೀತಕ್ಕಂಥ ಒಂದು ಅತ್ಯಂತ ಮಹತ್ವದ ಯೋಜನೆಗಳವು. ಹೌದು. ಇಂಥ ಯೋಜನೆಗಳಲ್ಲಿ ಹ್ಮ್ ಜನರನ್ನ ಭಾಗವಹಿಸುವಿಕೆ ಅಂತಕ್ಕಂಥದ್ದನ್ನ ತಡೆ ಹಿಡಿದ್ರೆ ನಾವು ಒಪ್ಪಕ್ ಸಾಧ್ಯ ಇಲ್ಲ. ಹ್ಮ್ ಅದರಲ್ಲೇ ಮುಖ್ಯವಾಗಿ ಉತ್ತರ ಕರ್ನಾಟಕದಿಂದ ಯಾದಗಿರಿ, ರಾಯಚೂರು, ಕೊಪ್ಪಳ ಮತ್ತು ಗಂಗಾವತಿ ಕಡೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ಆ ಭಾಗದಿಂದ ಅಲ್ಲಿಗೆ ಬೇಲ್ದಾರಿ ಕೆಲಸ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ಮನೆ ಕೆಲಸ ಮಾಡತಕ್ಕಂತ ಮಹಿಳೆಯರು ಮತ್ತು ರೈತ ಕೂಲಿಕಾರರು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ. ಹ್ಮ್ ಅವ್ರನ್ನ ನಾನು ಮೆಟ್ರೋದಿಂದ ಹೊರಗಿಳಿಸ್ತೀನಿ, ಮೆಟ್ರೋ ಒಳಗಡೆ ಬಿಡಲ್ಲ ಅಂತಕ್ಕಂಥ ತಾರತಮ್ಯ ಮಾಡಿದ್ರೆ ನಾಳೆನೆ ಮೆಟ್ರೋ ಬಂದ್ ಮಾಡಿ ಹೋರಾಟ ಮಾಡತಕ್ಕಂಥ ತೀವ್ರ ರೀತಿ ತಯಾರಾಗಬೇಕಾಗತ್ತೆ. ಹುಷಾರ್ ಈ ತಕ್ಷಣ ಏನಾದ್ರೂ ಅದನ್ನ ತಿದ್ದಿದ್ರೆ ಮುಂದಿನ ಪರಿಣಾಮ ದೊಡ್ಡ ಪರಿಣಾಮ ಆಗ್ತತಿ. ಆ ಕಾರಣಕ್ಕೆ ನಾವಿದನ್ನ ಸಹಿಸಕ್ ಸಾಧ್ಯ ಇಲ್ಲ ಅಂತಕ್ಕಂಥದನ್ನ ಮೆಟ್ರೋ ಅಧಿಕಾರಿಗಳಿಗೆ ಈ ಮೂಲಕ ಸೂಚನೆ ಕೊಡ್ತೀವಿ. ಹ್ಮ್ ತಕ್ಷಣ ಈ ಕಿಚ್ಚೇರಿದ ಪಕ್ಷದಲ್ಲಿ ಹ್ಮ್ ಆ ನಾವು ತೀವ್ರವಾಗಿ ಹೋರಾಟವನ್ನು ರೂಪಿಸಬೇಕಾಗತ್ತೆ. ಕರ್ನಾಟಕ ರಾಜ್ಯ ರೈತ ಸಂಘ ಇದನ್ನ ಕ್ಷಮಿಸಕ್ ಸಾಧ್ಯ ಇಲ್ಲ. ಆ ಕಾರಣಕ್ಕೆ ಇದನ್ನ ನಾವು ಕಂಡಮ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಸರ್ TV5 ಜೊತೆಗೆ ಮಾತನಾಡಿದ್ದಕ್ಕೆ. ಅದ್ ಹೆಂಗಿದೆ ಹೇಳಿ, ರೂಲ್ಸ್ ಎಲ್ಲಿದೆ ಗಲೀಜ್ ಬಟ್ಟೆಗೆ ಬಿಡಲ್ಲ ಅಂತ? ಬೋರ್ಡ್ ಹಾಕಿದ್ರ ಈ ತರ ಗಲೀಜಿದೆ ನಾವು ಬಿಡ ಹಂಗಿದ್ರೆ ಸರಿ, ನಾನು ಹೊಸ ಪಂಚೆ ಕುಡಿಸಿ ಕರ್ಕೊಂಡು ಹೋಗ್ತೀನಿ ಒಳಗ ಅವ್ರನ್ನ. ಆ ತರ ಬಿಡಬಾರ್ದು ನೀವು, ನಾನು ಮಾಡಬಾರ್ದು. ನಡೀರಿ, ಚಲೋ ಭಯ್ಯ, ಚಲೋ अंदर चलो. कौन क्या बोलेगा, क्या है इसमें? ಮೇಲೆ ರಿಲ್ಯಾಕ್ಸ್. ಬೇಡ, ನಾನೇ ಹೇಳ್ತೀನಿ, ಕಿತ್ತೊಗಿರಿ ಅಂತ ಹೇಳ್ತೀನಿ. ಅಯ್ಯ आओ आओ, नहीं आएगा. मैं क्यों आया? नहीं आएगा मैं. क्या क्या ಏನ್ VIP ಟ್ರಾನ್ಸ್ಪೋರ್ಟ್ ಇದು? ಪಬ್ಲಿಕ್ಕಿಗೆ ಅಂತ ಇರೋದು. ಡ್ರೆಸ್ ನೋಡಿ ಬಿಡಲ್ಲ ಅಂದ್ರೆ